ಬುದ್ಧ ಬಸವ ಅಂಬೇಡ್ಕರ್ ಅವರ ತತ್ವ ಆದರ್ಶಗಳನ್ನು ಮೈಗೂಡಿಸಿಕೊಂಡು ಹಗಲು ರಾತ್ರಿ ಕರ್ನಾಟಕದ ಏಳಿಗೆಗಾಗಿ ದುಡಿತಾ ಇದ್ದಾರೆ. ಅವರ ಜನಪ್ರಿಯತೆಯನ್ನು ಸಹಿಸಲಾರದೆ ಕೆಲವು ಮನಸ್ಸುತಿವಾದಿಗಳು ಅವರ ಏಳಿಗೆಯನ್ನು ಸಹಿಸಲಾರದೆ ಇವತ್ತು RSS ಸುಳ್ಳು ಅಪಚಾರ ಮಾಡ್ಲಕತ್ತಾರ ಅವ್ರ ಕುಟುಂಬದವರ ಮೇಲೆ. ಇದು ನಾವು ಖಂಡಿಸ್ತೀವಿ. ಇವತ್ತು ಯಾವುದೇ ಧರ್ಮ, ಯಾವುದೇ RSS ಇರಲಿ, ಸರ್ಕಾರಿ ಶಾಲೆಗಳಲ್ಲಾಗಲಿ ಸರ್ಕಾರಿ ಜಾಗದಲ್ಲಿ ಆಗಲಿ ಸಭೆ ಮಾಡಬಾರ್ದು ಅಂತ ಹೇಳಿ ಅವರು ಹೇಳಿಕೆ ಕೊಟ್ಟಾಗ ಈ ಕೆಲವು ಪಟ್ಟಬದ್ಧ ಹಿತಾಸಕ್ತಿಗಳು ಖರ್ಗೆ ಕುಟುಂಬದ ಮೇಲೆ ಇಲ್ಲಿ ಸಲ್ಲದ ಆರೋಪ ಮಾಡುತ್ತಿದ್ದಾರೆ ಎಂದು ವಿಶೇಷವಾಗಿ ಚಿತ್ತಾಪುರ ಬ್ಲಾಕ್ ಕಾಂಗ್ರೆಸ್ ವತಿಯಿಂದ ಮತ್ತು ವಾಡಿ ಬ್ಲಾಕ್ ಕಾಂಗ್ರೆಸ್ ವತಿಯಿಂದ ಚಿತ್ತಾಪುರ ಮತಕ್ಷೇತ್ರದ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಎಲ್ಲಾ ಗ್ರಾಮಗಳಿಂದ ಮತ್ತು ಚಿತ್ತಾಪುರ ಪುರಸಭೆಯಲ್ಲಿ ಪಟ್ಟಣದಲ್ಲಿರ್ತಕ್ಕಂಥ ಎಲ್ಲ ಮುಖಂಡರು, ಕಾಂಗ್ರೆಸ್ ಪಕ್ಷದ ಮುಖಂಡರ ನೇತೃತ್ವದಲ್ಲಿ ಇವತ್ತು ನಾವು ಬಂದ್ ಆಚರಣೆಯನ್ನು ಮಾಡಿದ್ದೇವೆ. ಆದ್ರೆ ಈ ಬಂದ್ ಆಚರಣೆ ಬಹಳ ಪ್ರಾಮುಖ್ಯವಾಗಿರುತ್ತದೆ. ಯಾಕಂದ್ರೆ ಈ ಕ್ಷೇತ್ರದ ಜನಪ್ರಿಯ ಶಾಸಕರಾಗಿರ್ತಕ್ಕಂಥ ಪ್ರಿಯಾಂಕಾ ಖರ್ಗೆ ಅವರು ಇವತ್ತು ಅವರಿಗೆ ಒಬ್ಬ ಯಾರು RSS ಒಬ್ಬ ಮುಖಂಡ ಅವರು ಹೇಳಿದ ಮುಖ್ಯಮಂತ್ರಿಗಳು ಬರೆದು ಕೊಟ್ಟಿರ್ತಕ್ಕಂಥದ್ದು ಏನು ವೈಯಕ್ತಿಕವಲ್ಲ. ಯಾವುದೇ ಸರ್ಕಾರದ ಕಾರ್ಯಕ್ರಮ, ಸರ್ಕಾರದ ಜಾಗದಲ್ಲಿ RSS ಕಾರ್ಯಕ್ರಮ ಮಾಡಬಾರದು, ಖಾಸಗಿ ಮಾಡ್ಲಿಕ್ಕಂತ ಹೇಳಿದಂತ ನಿಜವಾಗಿರ್ತಕ್ಕಂಥ ಮಾತು. ಆದ್ರೆ ಚಿತ್ತಾಪುರನಲ್ಲಿ ಸಾರ್ವಜನಿಕರು ಮತ್ತು ಪಕ್ಷದ ವತಿಯಿಂದ ಒಂದು ಬಂದ್ ಕಾರ್ಯಕ್ರಮ ಆಯೋಜನೆ ಮಾಡಲಾಗಿದೆ. ಉದ್ದೇಶ, ಕೆಲವು ದಿನಗಳ ಹಿಂದೆ ಸನ್ಮಾನ್ಯ ಕರ್ನಾಟಕ ಸರ್ಕಾರದ ಸಚಿವರು ಆದಂತಹ ಪ್ರಿಯಾಂಕಾ ಖರ್ಗೆ ಅವರು ಒಂದು ಹೇಳಿಕೆಯನ್ನು ಕೊಟ್ಟಿದ್ರು. ಏನಂತ ಕೇಳಿದ್ರೆ, ಕರ್ನಾಟಕ ರಾಜ್ಯದಲ್ಲಿ ಸಾರ್ವಜನಿಕ ಸ್ಥಳಗಳಲ್ಲಿ, ಸರ್ಕಾರಿ ಶಾಲೆಗಳಲ್ಲಿ, ಅನುದಾನಿತ ಶಾಲೆಗಳಲ್ಲಿ ಕೂಡ ಒಂದು RSS ಒಂದು ದುರ್ಚಟಗಳನ್ನು ಬಂದ್ಬಿಟ್ಟು ಏನೋ ಒಂದು ಕೋಮದ ವಿಚಾರಗಳನ್ನು ಬಳಸುವ ವಿಚಾರದಿಂದ ಸಾರ್ವಜನಿಕ ಸ್ಥಳಗಳಾಗಲಿ ಸರ್ಕಾರಿ ಸ್ಥಳಗಳಾಗಲಿ ಅವರಿಗೆ ಒಂದು ಕಾರ್ಯಕ್ರಮ ಮಾಡಲಿಕ್ಕೆ ಪರ್ಮಿಷನ್ ಕೊಡಬಾರದು, ನಿರ್ಬಂಧ ಆಗಬಾರದು ಸನ್ಮಾನ್ಯ ಮುಖ್ಯಮಂತ್ರಿ ಅವರಿಗೆ ಒಂದು ಪತ್ರ ಬರೆದಿದ್ರು. पूरी चितापुर की अवाम और तमाम लोगों ने प्रियांका खरगे के ऊपर जो काल के ऊपर, उनके जान के ऊपर खतरे के ऊपर काल आया है और उनके फैमिली के ऊपर जो बेहुदा सवाल कर जो गाली गलौज किए हैं, उसके ऊपर देखते हुए चितापुर की अवाम ये समझते हुए आज पूरा चितापुर को संपूर्ण बंद की है। इसकी वजह ये है कि जो बोलने वाला एक शख्सियत नहीं है,